ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಶ ಸಂಸ್ಕೃತಿಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, SSLC ನಲ್ಲಿ ಸಮಾಜ ವಿಜ್ಞಾನ ಅಂದ್ರೆ ಸೋಷಿಯಲ್ ಅಲ್ಲಿ 2025ರ ಆನ್ಯುವಲ್ ಎಕ್ಸಾಮ್ ನಲ್ಲಿ ಯಾವ ರೀತಿಯಾದಂತಹ ನೀಲನಕ್ಷೆ ಬರುತ್ತೆ, ಜೊತೆಗೆ ಬ್ಲೂ ಪ್ರಿಂಟ್ ಬರುತ್ತೆ. ಸೊ ವಿಷಯವಾರು ಹಂಚಿಕೆಗಳು ಯಾವ ರೀತಿ ಆಗಿರುತ್ತೆ, ಹಾಗೇನೆ ಮಾರ್ಕ್ಸ್ ಯಾವ ರೀತಿ ಹಂಚಿಕೆ ಆಗಿರುತ್ತೆ ತಿಳಿಸ್ಕೊಡ್ತಾ ಹೋಗೋಣ. ಇಲ್ಲಿ ನಿಮಗೆ ಕ್ವಶನ್ ಪೇಪರ್ ನ ರೆಡಿ ಮಾಡಬೇಕಾದ್ರೆ ವಿದ್ಯಾರ್ಥಿಗಳೇ, ಮೊದಲಿಗೆ ಸ್ಮರಣೆ, ತಿಳುವಳಿಕೆ, ಅನ್ವಯ, ಕೌಶಲ್ಯ ಈ 4 ವಿಷಯಗಳನ್ನ ಇಟ್ಕೊಂಡು ನಿಮಗೆ ಕ್ವಶನ್ ಪೇಪರ್ ನ ರೆಡಿ ಮಾಡ್ತಾರೆ. ಜೊತೆಗೆ ಇತಿಹಾಸದಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಹಾಗೇನೆ ಭೂಗೋಳದಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಇದೆಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಒಂದು ಸಬ್ಜೆಕ್ಟ್ ಬೇಕು ಅಂದ್ರೆ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ವಿದ್ಯಾರ್ಥಿಗಳ ಜೊತೆಗೆ ನಿಮಗೆ ಆನ್ಯುವಲ್ ಎಕ್ಸಾಮ್ಗೆ ಎಲ್ಲ ಫ್ರೀಯಾಗಿ ಲೈವ್ ಕ್ಲಾಸಸ್ ನ ಬರ್ತಾ ಹೋಗ್ತಾ ಇರ್ತವೆ ಪ್ರತಿದಿನ ಸಂಜೆ 6 ಗಂಟೆಗೆ. ಸೊ ಆದಷ್ಟು ಶೀಘ್ರವಾಗಿ ಶುರು ಮಾಡ್ತವೆ, ಪ್ರಾರಂಭ ಮಾಡ್ತವೆ. ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಸೊ ಸುಲಭ 40% ಇರುತ್ತೆ, ಸಾಧಾರಣ 50% ಇರುತ್ತೆ, ಕಠಿಣ ಅಂದ್ರೆ ವೆರಿ ಕ್ಲಿಷ್ಟ ಅಂದ್ರೆ ವೆರಿ ಡಿಫಿಕಲ್ಟ್ 10% ಮಾತ್ರ ಇರುತ್ತೆ. ಇನ್ನು ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ 25 ಮಾರ್ಕ್ಸ್ ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ ಇರುತ್ತೆ. ಭೂಗೋಳ ಜಿಯೋಗ್ರಫಿನಲ್ಲಿ 22 ಅಂಕಗಳಿರುತ್ತೆ. ಹಾಗೆ ರಾಜ್ಯಶಾಸ್ತ್ರದಿಂದ 11 ಅಂಕಗಳಿಗೆ ಕೇಳ್ತಾರೆ, ಸಮಾಜಶಾಸ್ತ್ರದಿಂದ 8 ಅಂಕ ಮಾತ್ರ ಬರುತ್ತೆ, ವ್ಯವಹಾರ ಅಧ್ಯಯನದಿಂದ 7 ಅಂಕಗಳು, ಅರ್ಥಶಾಸ್ತ್ರದಿಂದ 7 ಅಂಕಗಳು, ಒಟ್ಟು 80 ಅಂಕಗಳಿಗೆ ನಿಮಗೆ ಏನ್ ಮಾಡ್ತಾರೆ, ಸೊ ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಇದು ನಿಮ್ಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಓಕೆ, ಇನ್ನು ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿರುತ್ತೆ, ಪ್ರಶ್ನಾವಾರು ಹಂಚಿಕೆಗಳನ್ನ ಯಾವ ರೀತಿಯಾಗಿ ಮಾಡ್ತಾರೆ, 1 ಮಾರ್ಕ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ್ದ್ರಿಂದ ಬರುತ್ತೆ, ಇತಿಹಾಸದಿಂದ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ನ ಓದ್ಕೋಬೇಕು, ಇದೆಲ್ಲವನ್ನು ಕೂಡ ತಿಳಿಸ್ಕೊಡ್ತಾನೆ. ಜೊತೆಗೆ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಎಷ್ಟು ಅಂಕಗಳಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಇತಿಹಾಸದಿಂದ 2 ಪ್ರಶ್ನೆಗಳು ಬರುತ್ತೆ, ಸೊ 2 ಅಂಕಗಳಿರುತ್ತೆ. ಹಾಗೇನೆ 1 ಅಂಕದ ಪ್ರಶ್ನೆಗಳು 2 ಪ್ರಶ್ನೆಗಳಿರುತ್ತೆ, ಸೊ ಒಂದೊಂದು ಪ್ರಶ್ನೆಗೂ 1 ಅಂಕ ಅಂತಂದ್ರೆ ಸೊ 2 ಅಂಕಗಳು ಸಿಗುತ್ತೆ. ಇನ್ನು 2 ಅಂಕದ ಪ್ರಶ್ನೆಗಳು 2 ಪ್ರಶ್ನೆಗಳು ಬರುತ್ತೆ, ಒಂದೊಂದು ಪ್ರಶ್ನೆಗೂ 2 ಅಂಕ ಅಂತಂದ್ರೆ ಟೋಟಲ್ ಆಗಿ 4 ಅಂಕಗಳಿರುತ್ತೆ ವಿದ್ಯಾರ್ಥಿಗಳೇ. ಇನ್ನು 3 ಅಂಕದ ಪ್ರಶ್ನೆಗಳು 3 ಪ್ರಶ್ನೆಗಳನ್ನ ಕೇಳ್ತಾರೆ, ಸೊ 3 ಪ್ರಶ್ನೆಗಳಿಗೂ ಕೂಡ ಒಂದೊಂದು ಕ್ವಶನ್ಗೂ ಕೂಡ 3 ಮಾರ್ಕ್ಸ್ ಅಂತಂದ್ರೆ ಸೊ ಟೋಟಲ್ ಆಗಿ 9 ಮಾರ್ಕ್ಸ್ ಅಂದ್ರೆ 9 ಅಂಕಗಳು. ಇನ್ನು 4 ಅಂಕದ ಪ್ರಶ್ನೆಗಳು 2 ಕೇಳ್ತಾರೆ, ಸೊ ಒಂದೊಂದು ಕ್ವಶನ್ಗೂ ಕೂಡ 4 ಮಾರ್ಕ್ಸ್ ಅಂದ್ರೆ 8 ಮಾರ್ಕ್ಸ್, 8 ಅಂಕದ ಪ್ರಶ್ನೆಗಳು. ಇನ್ನು 5 ಅಂಕದ ಪ್ರಶ್ನೆಗಳು ಯಾವುದನ್ನು ಕೂಡ ನೋಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಟೋಟಲ್ ಆಗಿ ನಿಮಗೆ 11 ಪ್ರಶ್ನೆಗಳು ಇತಿಹಾಸದಿಂದ ಇರುತ್ತೆ, ಸೊ 25 ಅಂಕಗಳಿಗೆ 25 ಮಾರ್ಕ್ಸ್ಗೆ ನಿಮಗೆ ಇತಿಹಾಸದಿಂದ ನಿಮಗೆ ಕ್ವಶನ್ಸ್ ಬರುತ್ತೆ. ಇನ್ನು ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರದಿಂದ ನೋಡೋದಾದ್ರೆ ರಾಜ್ಯಶಾಸ್ತ್ರದಿಂದ 1 ಪ್ರಶ್ನೆ ಬರುತ್ತೆ, ಸೊ 1 ಅಂಕ. ಹಾಗೇನೆ ಅಂದ್ರೆ MCQ ಕ್ವಶನ್ಸ್ ಇದು. ಓಕೆ, ಇನ್ನು 1 ಮಾರ್ಕ್ ಕ್ವಶನ್ಸ್ 1 ಕ್ವಶನ್ಸ್ ಬರುತ್ತೆ, ಅಂದ್ರೆ 1 ಮಾರ್ಕ್ ಇರುತ್ತೆ. ಸೊ 2 ಮಾರ್ಕ್ಸ್ ಕ್ವಶನ್ಸ್ 1 ಕ್ವಶನ್ ಮಾತ್ರ ಬರುತ್ತೆ, ಸೊ 2 ಮಾರ್ಕ್ಸ್ ಇರುತ್ತೆ. ಓಕೆ, ಹಾಗೆ 3 ಮಾರ್ಕ್ಸ್ ಕ್ವಶನ್ಸ್ 1 ಪ್ರಶ್ನೆ ಇರುತ್ತೆ, ಸೊ 3 ಅಂಕದ ಪ್ರಶ್ನೆ ಒಂದೇ ಇರೋದ್ರಿಂದ 3 ಅಂಕಗಳು. ಹಾಗೆ 4 ಅಂಕದ ಪ್ರಶ್ನೆ ಒಂದೇ ಇರುತ್ತೆ, ಸೊ 4 ಅಂಕಗಳು ಇರುತ್ತೆ. ಇದರಲ್ಲೂ ಕೂಡ 5 ಅಂಕಗಳ ಪ್ರಶ್ನೆಗಳು ಇರೋದಿಲ್ಲ. ಸೊ ರಾಜ್ಯಶಾಸ್ತ್ರದಲ್ಲಿ ನಿಮ್ಗೆ 5 ಪ್ರಶ್ನೆಗಳನ್ನ ಕೇಳ್ತಾರೆ, ಒಟ್ಟು 11 ಮಾರ್ಕ್ಸ್ 11 ಅಂಕಗಳಿರುತ್ತೆ. ಇದನ್ನ ನೀವು ತಿಳ್ಕೊಳ್ಳಿ ಮಕ್ಕಳೇ. ಇನ್ನು ನೆಕ್ಸ್ಟ್ ಸಮಾಜಶಾಸ್ತ್ರದಲ್ಲಿ ನೋಡೋದಾದ್ರೆ 2 ಪ್ರಶ್ನೆಗಳನ್ನ ಕೇಳ್ತಾರೆ MCQ ಕ್ವಶನ್ಸ್ ಅಲ್ಲಿ, ಸೊ 2 ಅಂಕಗಳಿರುತ್ತೆ, ಒಂದೊಂದಕ್ಕೂ 1 ಮಾರ್ಕ್ಸ್ ಇರುತ್ತೆ. ಹಾಗೇನೆ 1 ಮಾರ್ಕ್ ಕ್ವಶನ್ ಅಲ್ಲೂ ಕೂಡ ಅಷ್ಟೇನೆ, 1 ಮಾರ್ಕ್ ಕ್ವಶನ್ ಅಲ್ಲೂ ಕೂಡ ಸೊ 1 ಅಂಕಗಳನ್ನ ನಿಮ್ಗೆ ಕೇಳ್ತಾರೆ. 1 ಪ್ರಶ್ನೆ 1 ಮಾರ್ಕ್ಸ್ ಇರುತ್ತೆ. ಇನ್ನು 1 ಪ್ರಶ್ನೆ 2 ಅಂಕದ ಇರುತ್ತೆ, ಹಾಗೇನೆ 2 ಮಾರ್ಕ್ಸ್, 1 ಪ್ರಶ್ನೆಗೆ 2 ಅಂಕ ಇರುತ್ತೆ. ಹಾಗೇನೆ 3 ಅಂಕದ ಪ್ರಶ್ನೆ 1 ಪ್ರಶ್ನೆಯನ್ನ ಕೇಳ್ತಾರೆ, ಸೊ ಯಾವ್ದ್ರಿಂದ, ಸಮಾಜಶಾಸ್ತ್ರದಿಂದ, ಆ ಪ್ರಶ್ನೆಗೆ 3 ಮಾರ್ಕ್ಸ್ ಇರುತ್ತೆ. ಇನ್ನು 4 ಅಂಕದ ಪ್ರಶ್ನೆ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, 5 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸೊ 5 ಪ್ರಶ್ನೆಗಳನ್ನ ಕೇಳ್ತಾರೆ, ಸೊ 8 ಅಂಕಗಳು ನಿಮಗೆ ಯಾವುದು, ಸೋಷಿಯಾಲಜಿ ಸಮಾಜಶಾಸ್ತ್ರದಿಂದ ಬರುವಂತದ್ದು. ಇನ್ನು ಭೂಗೋಳದಿಂದ ಜಿಯೋಗ್ರಫಿಯಿಂದ ಬರುವಂತದ್ದು MCQ ಕ್ವಶನ್ಸ್ 1 ಮಾತ್ರ ಬರುತ್ತೆ, ಸೊ 1 ಮಾರ್ಕ್ಸ್ ಇರುತ್ತೆ. ಹಾಗೇನೆ 1 ಮಾರ್ಕ್ ಕ್ವಶನ್ಸ್ 1 ಬರುತ್ತೆ, 2 ಬರ್ತವೆ, ಹಾಗೇನೆ 2 ಮಾರ್ಕ್ಸ್ ಇರುತ್ತೆ, 2 ಅಂಕಗಳಿರುತ್ತೆ. ಹಾಗೆ 2 ಅಂಕದ ಪ್ರಶ್ನೆಗಳನ್ನ 2 ಕೇಳ್ತಾರೆ, ಸೊ ಒಂದೊಂದಕ್ಕೆ 2 ಮಾರ್ಕ್ಸ್ ಅಂದ್ರೆ 4 ಅಂಕಗಳಿರುತ್ತೆ. ಇನ್ನು 3 ಅಂಕದ ಪ್ರಶ್ನೆಗಳು 2 ಕೇಳ್ತಾರೆ ಜಿಯೋಗ್ರಫಿಯಿಂದ, ಒಂದೊಂದಕ್ಕೂ 3 ಮಾರ್ಕ್ಸ್ ಅಂದ್ರೆ 6 ಅಂಕಗಳು. ಇನ್ನು 4 ಅಂಕದ ಪ್ರಶ್ನೆಗಳು 1 ಕ್ವಶನ್ ಮಾತ್ರ ಕೇಳ್ತಾರೆ, ಸೊ 4 ಅಂಕಗಳಿರುತ್ತೆ. ಇನ್ನು 5 ಅಂಕದ ಪ್ರಶ್ನೆಗಳು 1 ಪ್ರಶ್ನೆ ಬರುತ್ತೆ, ಸೊ 5 ಮಾರ್ಕ್ಸ್ ನಿಮಗೆ ಇರುತ್ತೆ. ಓಕೆನಾ, ಸೊ ಟೋಟಲ್ ಆಗಿ 9 ಪ್ರಶ್ನೆಗಳನ್ನ ಕೇಳಿದ್ರೆ, ಸೊ ಒಟ್ಟು ನಿಮಗೆ 22 ಮಾರ್ಕ್ಸ್ಗೆ ಜಿಯೋಗ್ರಫಿ ನಿಮಗೆ ಕೇಳುವಂತದ್ದು. ಓಕೆ, ಇನ್ನು ಎಕನಾಮಿಕ್ಸ್ ಇಂದ ಮಕ್ಕಳೇ, ಸೊ 1 ಪ್ರಶ್ನೆಯನ್ನ ಕೇಳ್ತಾರೆ, MCQ ಕ್ವಶನ್ಸ್ 1 ಮಾರ್ಕ್ಸ್ ಇರುತ್ತೆ. ಹಾಗೆ 1 ವರ್ಡ್ ಆನ್ಸರ್ಸ್ 1 ಮಾರ್ಕ್ಸ್ ಇರುತ್ತೆ. 2-3 ಸೆಂಟೆನ್ಸ್ ಅಂದ್ರೆ 2 ಅಂಕದ ಪ್ರಶ್ನೆಗಳು 1 ಕೇಳ್ತಾರೆ, 2 ಮಾರ್ಕ್ಸ್ ಇರುತ್ತೆ. ಹಾಗೆ 3 ಅಂಕದ ಪ್ರಶ್ನೆಗಳಿಗೆ 1 ಪ್ರಶ್ನೆ ಕೇಳ್ತಾರೆ, ಸೊ 3 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ 4 ಅಂಕದ ಪ್ರಶ್ನೆಗಳು ಇಲ್ಲ, 5 ಅಂಕದ ಪ್ರಶ್ನೆಗಳು ಇಲ್ಲ, 4 ಪ್ರಶ್ನೆಗಳನ್ನ ಓದ್ಕೊಳ್ಬೇಕಾಗುತ್ತೆ. ಜೊತೆಗೆ 7 ಮಾರ್ಕ್ಸ್ 7 ಅಂಕಗಳು ನಿಮಗೆ ಎಕನಾಮಿಕ್ಸ್ ಇಂದ ನಿಮಗೆ ಸಿಗುವಂತದ್ದು. ಇನ್ನು ಅದೇ ರೀತಿಯಾಗಿ ವ್ಯವಹಾರ ಅಧ್ಯಯನದಲ್ಲಿ ಮಕ್ಕಳೇ, ಸೊ 1 ಮಾರ್ಕ್ಸ್ ಕ್ವಶನ್ಸ್
ಅಂದ್ರೆ MCQ ಕ್ವಶನ್ಸ್ ಒಂದನ್ನ ಕೇಳ್ತಾರೆ, ಹಾಗೇನೆ 1 ಮಾರ್ಕ್ಸ್ 1 ಅಂಕ ಬರುತ್ತೆ. 1 ಕ್ವಶನ್ಸ್ ಕೇಳಿದ್ರೆ 1 ಮಾರ್ಕ್ಸ್, ಹಾಗೇನೆ 2 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ. ಸೊ 1 ಕ್ವಶನ್ ಅಂದ್ರೆ 2 ಮಾರ್ಕ್ಸ್ ಅಂದ್ರೆ 2 ಅಂಕ ಇರುತ್ತೆ. ಹಾಗೆ 3 ಅಂಕದ ಪ್ರಶ್ನೆಗಳು ಒಂದಿರುತ್ತೆ. ಸೊ 3 ಮಾರ್ಕ್ಸ್, ಇನ್ನು 4 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಇಲ್ಲ. ಸೊ ಕೇಳೋದು ಎಕನಾಮಿಕ್ಸ್ ಎಷ್ಟು ಪ್ರಶ್ನೆ, 4 ಪ್ರಶ್ನೆ. ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ, 7 ಮಾರ್ಕ್ಸ್ ಇರುತ್ತೆ. ಸೊ ಒಟ್ಟು ಅಂಕಗಳು ಎಷ್ಟಾಗಿರುತ್ತಪ್ಪ ಅಂತಂದ್ರೆ, ಸೊ ಟೋಟಲ್ ಆಗಿ ನಿಮ್ಗೆ 38 ಪ್ರಶ್ನೆಗಳಿರುತ್ತೆ, 80 ಅಂಕಗಳು ನಿಮ್ಗೆ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಓದ್ಕೊಂಡ್ರೆ 100% ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಪರ್ಸೆಂಟ್ ಪ್ಯಾಕೇಜ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್. ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಮಾಡಿದ್ದೇನೆ ಶೇರ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.